ಇದ್ರ ಬಗ್ಗೆ ಒಂದು ಡಿಬೇಟ್ ಆಗ್ಲೇ ಬಿಡ್ಲಿ ಅಂತ ಹೇಳಿ ನಾವು ಕೂತ್ಕೊಂಡಿದ್ದೀವಿ. ಬಿಜೆಪಿ ವಕ್ತಾರರು ಬಂದಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವಂತಹ ಆತ್ಮಾನಂದ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ ಸರ್. 400 ಕೋಟಿ ಯಾರದ್ದು? ನೋಡಿ, ಇದು ಆಗಿರ್ತಕ್ಕಂಥ ಘಟನೆ ಅಕ್ಟೋಬರ್ 16ನೇ ತಾರೀಕು 2025ರಲ್ಲಿ ಆಗಿರ್ತಕ್ಕಂಥ ಘಟನೆ. ಏನು ಚಾರ್ಲಾ ಘಾಟ್ನಲ್ಲಿ, ಪಶ್ಚಿಮ ಘಟ್ಟದ ಚಾರ್ಲಾ ಘಾಟ್ನಲ್ಲಿ ಆಗಿರ್ತಕ್ಕಂಥ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಒಂದು ಟ್ರಕ್ನಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಮಾಧ್ಯಮದಲ್ಲಿ ಬಿತ್ತರ ಆಗಿದೆ. ಏನು ಬೆಳಗಾವಿ ಸಮೀಪದ ಒಂದು ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಬಂದು ಏನು ಕಿಶೋನ್ ಸೇಠ್ ಎನ್ನುವಂಥ ಸಹಚರರ ಇಬ್ಬರು, ವಿಶಾಲ್ ನಾಯ್ಡು ಮತ್ತು ವಿರಾಟ್ ಗಾಂಧಿ ಎನ್ನುವಂಥವರು ಏನು ಇದ್ರ ಬಗ್ಗೆ ಕಂಪ್ಲೇಂಟನ್ನು ಆ ಠಾಣೆಯಲ್ಲಿ ಕೊಟ್ಟಾಗ ಆ ನಂತರ ಬೆಳಕಿಗೆ ಬಂದಿರತಕ್ಕಂಥ ಘಟನೆ ಇದು. ಆ ಟ್ರಕ್ ಎಲ್ಲೋಯ್ತು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಟ್ರಕ್ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ. 400 ಕೋಟಿ ಯಾರಿಗ್ ಬೇಕು, ಬಂದಿದೆ, ಎಲ್ಲಿಂದ ಬಂದಿದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಅವ್ರವ್ರು ಹೋರಾಟ ಮಾಡ್ಕೊಳ್ತಿದ್ದಾರೆ ಹೊರತು 400 ಕೋಟಿ ವಿಚಾರವಾಗಿ ಯಾರು ಮಾತಾಡ್ತಾ ಇಲ್ಲ. ಅಂದ್ರೆ ಜನಸಾಮಾನ್ಯರ ದುಡ್ಡಿನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ನಾನು ಹೇಳಕ್ ಬಿಡಿ ದಯವಿಟ್ಟು. ಟ್ರಕ್ ಒಳಗಡೆ ಅವ್ನು ಕಂಪ್ಲೇಂಟ್ ಕೊಟ್ಟ, ಯಾರೋ ಆರೋಪಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಂದ 400 ಕೋಟಿ ಕಳುವಾಗಿದೆ ಅಂತ. ಆ 400 ಕೋಟಿ ಕಳುವಾಗಿದೆ, ಟ್ರಕ್ ಹೋಗ್ತಾ ಇದೆ. ಟ್ರಕ್ನ ಆ ಘಾಟಲ್ಲಿ ಹೋಗ್ಬೇಕಾದ್ರೆ ಚೆಕ್ ಪೋಸ್ಟ್ ಇರುತ್ತೆ, ಆ ಟ್ರಕ್ನ ನಂಬರ್ ಇರುತ್ತೆ, ಗಾಡಿ ನಂಬರ್ ಇರುತ್ತೆ. ಆ ಟ್ರಕ್ ಯಾರಿಗೆ ಸೇರಿದ್ಯೋ ಅನ್ನೋದು ಮಾಹಿತಿ ಇಲ್ಲ. ಆ ಟ್ರಕ್ ಒಳಗಡೆ ಏನಿತ್ತು ಅನ್ನೋದು ಮಾಹಿತಿ ಇಲ್ಲ ಯಾರಿಗೂ ಕೂಡ. ಇದೆಲ್ಲವೂ ಕೂಡ ಗೊಂದಲಮಯವಾಗಿದೆ. ಅದು ಬಿಜೆಪಿದ, ಕಾಂಗ್ರೆಸ್ದ, ಇನ್ನೊಬ್ರದ, ಚುನಾವಣೆಗೆ ಹೋಗಿತ್ತ, ಅವಲಾಗೋ ಹಣಕ್ಕೆ ಹೋಗ್ತಾ ಇತ್ತಾ, ಇದೆಲ್ಲದು ಬೇರೆ. ಆದ್ರೆ ಇದೆಲ್ಲದು ಕೂಡ ಒಂದು ದಿಕ್ಕಿನಲ್ಲಿ ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಅಂತ ಒಂದ್ ನಿಮಿಷ ನಾ ಹೇಳ್ತೀನಿ. ಟ್ರಕ್ಕು ಎಲ್ಲಿಂದ ಹೋಗಿತ್ತು, ಎಲ್ಲಿಗೆ ಹೋಗ್ಬೇಕಿತ್ತು, ಇನ್ನೂವರೆಗೆ ಸರಿಯಾದ ಮಾಹಿತಿ ಇಲ್ಲ. ಒಂದ್ ನಿಮಿಷ. ಗೋವಾ ಅಂತಾರೆ, ಮಹಾರಾಷ್ಟ್ರ ಅಂತಾರೆ, ಗುಜರಾತ್ ಅಂತಾರೆ. ಇಲ್ಲಿ ಬಂದ್ ಸಿಕ್ಕಾಕೆ ಬಿದ್ದಿದೆಯಲ್ಲಿ ಬೆಳಗಾವಿಯಲ್ಲಿ ಕರ್ನಾಟಕ. ಟ್ರಕ್ ಸಿಕ್ಕಿಲ್ಲ, ಬೆಳಗಾವಿಯಲ್ಲಿ ಟ್ರಕ್ ಸಿಕ್ಕಿಲ್ಲ ಸರ್. ಸರ್ ಇಲ್ಲಿ ನೋಡಿ, ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ರೀತಿಗಿದೆ ಅಂತಂದ್ರೆ ಒಂದೇ ಒಂದ್ ಚೆಕ್ ಪೋಸ್ಟ್ ಇಲ್ಲ, ಯಾರು ಅಂತ ಕೇಳೋದಿಲ್ಲ. ಎಲ್ಲ ಕಾನೂನು ವ್ಯವಸ್ಥೆ ಕೇಂದ್ರ ರಾಜ್ಯ ಅಂತ ತಗೊಂಡಿಲ್ಲ, ನಾನು ಎಲ್ಲರನ್ನೂ ತಗೊಂಡಿದ್ದೀನಿ. ಯಾಕಂದ್ರೆ ಗುಜರಾತ್ ಇಂದ ಬರಬೇಕು ಅಥವಾ ಗೋವಾದಿಂದ ಬರಬೇಕು ಅಂತಂದ್ರೆ ಸಾಮಾನ್ಯ ಅಲ್ಲ ಇದು. ಇಲ್ಲಿ ಏನಾಗಬೇಕಾಗಿತ್ತು, ಏನ್ ಆಗ್ತಿದೆ ಅಂತಂದ್ರೆ ದುಡ್ಡು ಯಾರದ್ದು ಅನ್ನೋದು ಬೇಕಾಗಿರೋದು. ಆಯ್ತಾ? ದುಡ್ಡು ಯಾರದ್ದು? ಜನಸಾಮಾನ್ಯರದ್ದು. ಕಾಂಗ್ರೆಸ್ದು ಅಲ್ಲ, ಬಿಜೆಪಿದು ಅಲ್ಲ, ಮತ್ತಾರದ್ದು ಅಲ್ಲ ಇದು. ಮೇಡಮ್, ಮೊದಲೇ ಈ ಕಿಶನ್ ರೆಡ್ಡಿ ಸಹಚರರಾದಂಥ ಏನು ವಿರಾಟ್ ಗಾಂಧಿ ಹೇಳಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ಇವತ್ತು ಇಡೀ ಮಾಧ್ಯಮ ಮತ್ತು ಜನಸಾಮಾನ್ಯರ ಮೇಲೆ ಇದು ಒಂದು ಗಮನವನ್ನು ಸೆಳೆದಿದೆ. ಆ ಟ್ರಕ್ ಯಾರ್ದು ಏನು ಅನ್ನುವಂಥ ನೀವು ಹೇಳ್ದಂಗೆ ಟ್ರಕ್ ಚೆಕ್ ಪೋಸ್ಟ್ಗಳು ಇಲ್ಲ ಇಲ್ಲಿ ವ್ಯವಸ್ಥೆ. ಆ ಟ್ರಕ್ ಒಳಗಡೆ ಘಾಟಲ್ಲಿ ಹೋದ್ಮೇಲೆ ಈಚೆನಾರು ಬರಬೇಕು, ಅದು ಬಂದಿಲ್ಲ, ಗಾಡಿ ನೆಟ್ವರ್ಕೇ ಇಲ್ಲ. ಮತ್ತೆ ಟ್ರಕ್ ಎಲ್ಲರೂ ಘಾಟ್ಗಾರು ಬಿದ್ದಿದ್ರೆ ಅದಾರು ಮಾಹಿತಿ ಇರಬೇಕಾಗಿತ್ತು, ಅದು ಕೂಡ ಇಲ್ಲ. ಈ ಎಲ್ಲರ ಒಟ್ಟಾರೆ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಇದನ್ನು ದಾರಿ ತಪ್ಪಿಸುವಂಥ, ಕರ್ನಾಟಕದ ಧರ್ಮಸ್ಥಳದ ಬುರ್ಡೆ ಗ್ಯಾಂಗ್ ಏನು ಮಾಡ್ತೋ, ಏನೂ ಸಿಗಲಿಲ್ವೋ, ಅಷ್ಟು ಸವ ಇದೆ, ಅಷ್ಟು ಇದು ಇದೆ ಅಂತೇಳಿ ಇವತ್ತು ಬುರ್ಡೆ ಗ್ಯಾಂಗ್ ಪರಿಸ್ಥಿತಿಯೇ ಇದು ಘಟನೆನೂ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಮೊದಲು ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ತನಿಖೆ ಆಗಬೇಕು. ಅದು ಯಾರದೇ ಇಲ್ಲಿ 400 ಕೋಟಿ ಯಾರಿಗೂ ಸೇರಿದ್ದು ಅಂತಂದ್ರೆ ಆನ್ಸರ್ ನಾ ಹೇಳ್ತೇನೆ. 400 ಕೋಟಿ ಸೇರಿದ್ದು ಜನಸಾಮಾನ್ಯರಿಗೆ. ಎಲ್ಲಿಂದ ಬರುತ್ತೆ ದುಡ್ಡು? ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಮತ್ತೊಂದು ಯಾವುದೋ ಪಕ್ಷ ಆಗಿರ್ಲಿ, ಎಲ್ಲಿಂದ ತಗೊಂಬತ್ತೀರಾ 400 ಕೋಟಿ ಗಟ್ಟಲೆ? ನೀವು ಎಲ್ಲಿ ಮರದಿಂದ ಉದುರುತ್ತಾ? ಜನರನ್ನು ಮಂಗ ಮಾಡಕ್ ಹೋಗ್ಬೇಡಿ. ನೀವು ಬೈಕೊಂಡು, ನೀವು ಕೆಸರಾಟವನ್ನು ಮಾಡ್ಕೊಂಡು, ಬೀದಿ ರಂಪಾಟ ಮಾಡ್ಕೊಂಡು, ಇಲ್ಲ ಕಾಂಗ್ರೆಸ್ ಅವ್ರದ್ದು ಇದು, ಇಲ್ಲ ಬಿಜೆಪಿ ಅವ್ರ ದುಡ್ಡು ಇದು, ಕೆಸರಾಟ ಮಾಡ್ಕೊಂಡು ನಮ್ಮನ್ನು ಮಂಗ ಮಾಡಬೇಡಿ. ದುಡ್ಡು ಯಾರದ್ದು ಕೇಳಿದ್ರೆ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳ್ತೇನೆ. ಆ ದುಡ್ಡು ಯಾರದ್ದು ಅಂತಂದ್ರೆ ಜನಸಾಮಾನ್ಯರದಲ್ಲ, ಯಾವುದೋ ಬಿಸ್ನೆಸ್ ಮ್ಯಾನ್ದು ಅಂತಂದ್ರೆ 2025ರಲ್ಲಿ ಆಗಿರೋ ಘಟನೆ 2026ಕ್ಕೂ ಬೆಳಕಿಗೆ ಬರ್ತಾ ಇರಲಿಲ್ಲ. ಯಾವಾಗ 400 ಕೋಟಿ ಹೋಗಿತ್ತೋ ರಾಜಾರೋಷವಾಗಿ ತೊಡೆ ತಟ್ಕೊಂಡು ಬರ್ತಿದ್ದ ಅವ್ನು. ನನ್ನ 400 ಕೋಟಿ ಹೋಗಿದೆ ರೀ, ಸ್ವಲ್ಪ ಸರಿ ಎಲ್ಲಿದೆ ಅಂತ ಹುಡುಕೊಡ್ರಿ ಅಂತ ತೊಡೆ ತಟ್ಕೊ ಬರ್ತಿದ್ದ. ಅದಕ್ಕೆ ಆದಾಯದ ಮೂಲ ಇಲ್ಲ, ಎಲ್ಲಿಂದ ದುಡ್ಡು ಬಂದಿದ್ದೆ ಅನ್ನೋದು ಗೊತ್ತಿಲ್ಲ. ಯಾರೋ ಹೇಳ್ತಾ ಇದ್ರಪ್ಪ, ಗುಜರಾತ್, ಮಹಾರಾಷ್ಟ್ರ ಅಂಡ್ ಗೋವಾ, ಬಿಜೆಪಿ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ.
ಇಲ್ಲಿ ಸರ್ಕಾರದ ಬಗ್ಗೆ ನಾನಂತೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ಎರಡೆರಡು ಕಡೆಗೆ ಬೆಂಗಳೂರಿನಲ್ಲಿ BJP ಅವರು ಪ್ರತಿಭಟನೆ ಮಾಡ್ತಾರೆ, ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಾರೆ. ಯಾವ ವಿಚಾರಕ್ಕೆ? ಅವ್ರವ್ರದ್ದೇನೋ ವಿಚಾರಕ್ಕೆ. ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ವಿಚಾರ ಬಿಟ್ಟು ಹೊರಗಡೆ ಹೋಗಲ್ಲ ನಾನು. ಯಾವ ವಿಚಾರ ಗಲಾಟೆ ಮಾಡ್ತಿದ್ದಾರೆ, ಅವ್ರವ್ರ ವಿಚಾರ ಗಲಾಟೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. 400 ಕೋಟಿ ವಿಚಾರಕ್ಕೆ ಯಾರಾದ್ರೂ ತಲೆ ಕೆಡಿಸ್ಕೊಂತಿದ್ದಾರ? ಯಾರು ಒಬ್ರಾರು ಪ್ರತಿಭಟನೆ ಅಂತ ಹೇಳಿ ಮಾಡ್ತಾ ಇದ್ದಾರಾ? ಯಾವುದು ಇಲ್ಲ ಅಲ್ಲ. ಯಾಕೆ ಮಾಡ್ತಾ ಇಲ್ಲ? ಗೊತ್ತಿದೆ. ಏನು ಹೇಳ್ತಾರೆ ನಮ್ಮ ಕಡೆಗೆ, ಇದ್ದವ್ರು 3 ಜನದಲ್ಲಿ ತಿಂದವ್ರು ಯಾರು ಅಂತ ಹೇಳಿ. ಇರೋದೇ 2 ಪಕ್ಷ, ತಿಂದವ್ರು ಯಾರು ಅಂತ ಬೇಕಾಗಿದೆ ನಮಗೆ. ಅದು ಬಿಟ್ಟು ನಾನಾಗಲೇ ಹೇಳ್ತಾ ಇದ್ದೆ, ಡಿಬೇಟ್ ಶುರುವಾಗಿದೆ ಅಂತ ಹೇಳಿ. ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ನಿಂದ ವಾಸುದೇವ್ ಮೂರ್ತಿ ಅಂತ ಹೇಳಿ, ಕಾಂಗ್ರೆಸ್ನ ಮುಖಂಡರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಿಚಾರ ಗೊತ್ತಾಯ್ತಲ್ಲ, 400 ಕೋಟಿ ಯಾರದ್ದು ಅಂತ ಹೇಳಿ. ಅಲ್ಲ, ನನಗೆ 400 ಕೋಟಿ ಜನಸಾಮಾನ್ಯರದೇ ದುಡ್ಡದು. ಆದರೆ ಅದು ಹೆಂಗೆ ಬಂತು ಅನ್ನೋದು ಒಂದು ಕೆಲಸ, ಎಲ್ಲಿ ಸಿಕ್ತು ಅನ್ನೋದು ಒಂದಿದು, ಮತ್ತು ಯಾವ ರೀತಿ ಬಳಕೆ ಆಗಿದೆ ಅಂತನೂ. ಆಮೇಲೆ ಯಾವ್ದು ಹಣ, ಈ ಹೊಸ ನೋಟ್ ಸಿಕ್ಕಿದೆಯಾ, 2,000 ರೂಪಾಯಿ ನೋಟ್ ಬ್ಯಾನ್ ಆಗಿರೋ ಅಂಥದ್ದು, 2,000 ರೂಪಾಯಿ ನೋಟು ಸಿಕ್ಕಿರೋವಂಥದ್ದು ದುಡ್ಡು. ಆಮೇಲೆ BJP ಅವ್ರಿಗಾಗಿರಲಿ, ಕೇಂದ್ರ ಸರ್ಕಾರಕ್ಕಾಗಲಿ ನಾನು ಒಂದು ಮಾತು ಕೇಳ್ತೀನಿ, ರಿಸರ್ವ್ ಬ್ಯಾಂಕು ಯಾರ ಅಂಡರ್ಗೆ ಬರುತ್ತೆ? ಇಷ್ಟೊಂದು ದುಡ್ಡು ಹೊರಗಡೆ ಎಲ್ಲಿಂದ ಬರುತ್ತೆ? ಆಮೇಲೆ ನೀವು ಯಾಕೆ ನಾವು ಇದನ್ನ ಹೇಳ್ತಾ ಇದ್ದೀವಿ, ಇಲ್ಲಿ ಎಲ್ಲಿ ದುಡ್ಡು ಸಿಕ್ತು, ಹೆಂಗೆ ಸಿಕ್ತು, ಯಾಕೆ ಸಿಕ್ತು ಅಂತ ನಿಮ್ಗೆ ಗೊತ್ತಿದೆ. ಇವತ್ತು ನೀವು ನೋಡ್ತಾ ಇದ್ದೀರಾ, 1,000 ಕೋಟಿ ದುಡ್ಡು BJP ಅಕೌಂಟಲ್ಲಿದೆ, ಆಯಿತಾ? ಆದರೆ ದೇಶದಲ್ಲಿರೋವಂಥದ್ದು ಸಾಲ 200 ಲಕ್ಷ ಕೋಟಿ ಸಾಲ ಮಾಡಿರೋದು ದೇಶದ ಮೇಲೆ ಸಾಲ ಮಾಡಿದ್ದಾರೆ. ಆದರೆ ಇದೇ ಪಕ್ಷ ನಡೆಸ್ತಾ ಇರೋಂಥ ಪಕ್ಷ, ಆಳ್ವಿಕೆ ಮಾಡ್ತಾ ಇರೋಂಥ ಪಕ್ಷ ಇವತ್ತು 1,000 ಕೋಟಿ ದುಡ್ಡು ಅಕೌಂಟಲ್ಲಿದೆ. ಇದು ಎಲ್ಲಿಗೆ ಹೋಗಿ ತಲುಪ್ತಾ ಇದೆ? ನೀವು ಜನಸಾಮಾನ್ಯರ ಮೇಲೆ ಬಿಡೋಣ. ಜನಸಾಮಾನ್ಯ ಆಮೇಲೆ 1 ನಿಮಿಷ ಮೇಡಮ್, ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಇವರು ನೋಟ್ ಅಮಾನ್ಯೀಕರಣ ಮಾಡಿದ್ದು ಯಾಕೆ? ನೋಟ್ ಅಮಾನ್ಯೀಕರಣ ಅಂತ ಮಾಡಿದ್ರು BJP ಅವರು. ಆ ನೋಟ್ ಅಮಾನ್ಯೀಕರಣ ಏನು ಮಾಡಿದ್ದು? ಬ್ಲ್ಯಾಕ್ ಮನಿ ಇದೆ ಅಂತ ಹೇಳಿ. ಆದರೆ ರಿಸರ್ವ್ ಬ್ಯಾಂಕ್ ಅವರು ಅದನ್ನು ಲೆಕ್ಕ ಕೊಡೋಕ್ಕೆ ಎಷ್ಟೋ ದಿನದ ಆದಮೇಲೆ ಲೆಕ್ಕ ಕೊಟ್ಟಿದ್ದವರು. ಅದರಲ್ಲೂ ಕೂಡ ಆಮೇಲೆ ಲೆಕ್ಕ ಕೊಡ್ತಾರೆ. 99.3% ಅಷ್ಟು ದುಡ್ಡು ಏನು ನೋಟ್ ಅಮಾನ್ಯೀಕರಣ ಮಾಡಿದ್ವಿ ಆ ದುಡ್ಡು ವಾಪಸ್ ಬಂದಿದೆ ಅಂತೇಳಿ ರಿಸರ್ವ್ ಬ್ಯಾಂಕ್ ಅವರು ಲೆಕ್ಕ ಕೊಡ್ತಾರೆ. ಇದು ಯಾವ ಮಟ್ಟಕ್ಕೆ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಅನ್ನೋದು BJP ಸರ್ಕಾರದವ್ರನ್ನ ಕೇಳಬೇಕು. ಹೇಳಿ ಆತ್ಮಾನಂದ ಅವರೇ. ವಕ್ತಾರರು ಹೇಳ್ತಾ ಇದ್ದಾರೆ, ಎಷ್ಟೋ ದಿನಗಳ ನಂತರ ಲೆಕ್ಕ ಕೊಟ್ರು ಅಂತ. ಅವ್ರಿಗೆ ಮಾಹಿತಿ ಕೊರತೆ ಇದೆ ಅಂತ ಯಾಕೆ ಅಂದ್ರೆ ದುಡ್ಡು ಅಮಾನ್ಯ ಮಾಡಿ ಆ ವಾಪಸ್ಸು ಬರುವಂತ ಪ್ರಕ್ರಿಯೆ 3 ತಿಂಗಳ ಅವಕಾಶ ಇತ್ತು. ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ರು ಸರ್. ಇಲ್ಲ ಇಲ್ಲಿ RBI ಬರುವಂತದ್ದು ಯಾರ ಅಂಡರ್? ನಮ್ಮ ಅಂಡರ್ಲೆ, ಕೇಂದ್ರ ಸರ್ಕಾರದ ಅಂಡರ್ಲೇ ಬರುತ್ತೆ. ಹಾಗಾಗಿ ಆ ಮಾಹಿತಿಯನ್ನ ನಾವು ಕೊಡಬೇಕು ಅಂತಂದ್ರೆ ದುಡ್ಡು ಅಮಾನ್ಯ ಮಾಡಿ 15 ದಿನದಲ್ಲಿ ಲೆಕ್ಕ ಕೊಟ್ಬಿಡಕ್ಕಾಗತ್ತಾ? ನಿಮ್ಗೆ ಇಡೀ ದುಡ್ಡು ಬ್ಯಾಂಕ್ ಬಂದಿದ್ದೆ ಯಾವಾಗ? ಜನಸಾಮಾನ್ಯರಲ್ಲಿ ಇದ್ದಂತ ದುಡ್ಡನ್ನ ಎಷ್ಟು ದಿನ ಕಾಲಾವಕಾಶ ಕೊಟ್ಟಿದ್ರು ಅದನ್ನ ಪರಿಗಣನೆ ಮಾಡ್ಬೇಕಲ್ಲ ನೀವು. ಎಲ್ಲವನ್ನ ದುಡ್ಡು ವಾಪಸ್ ಬಂದು ಮತ್ತೆ NRI ಇದ್ದಂತವ್ರು ಬರಕ್ಕಾಗದೆ ಇದ್ದವ್ರಿಗೆ 1 ವರ್ಷಗಳ ಕಾಲ. ಒಂದ್ ನಿಮಿಷ NRIಗಳು ಬಂದು 1 ವರ್ಷದವರೆಗೂ ಹಿಂದಕ್ಕೆ ತಗೊಳ್ಬಹುದು ಅನ್ನುವಂತ 2,000 ನೋಟನ್ನ ಹಿಂಪಡೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಮತ್ತೆ 400 ಕೋಟಿಯನ್ನ ಮಾತಾಡ್ತಾ ಇದ್ದಾರಲ್ಲ, ಕೇಂದ್ರ ಸರ್ಕಾರದ ಅಂಡರ್ಗೆ ಬರುತ್ತೆ, ಇದು ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು. ನ್ಯಾಷನಲ್ ಹರಾಡ್ ಕೇಸ್ 4,000 ಕೋಟಿ ಹಗರಣ ಇದೆಯಲ್ಲ, ಅದು ಹಗರಣ ಸ್ವತಃ ಇವ್ರ ಕಾಂಗ್ರೆಸ್ ಪಕ್ಷದ ನಾಯಕಿ, ಅವ್ರ ವಿರೋಧ ಪಕ್ಷದ ನಾಯಕರು, ಅವ್ರ ಮೇಲಿರುವಂತ ಹಗರಣ, ಅದಕ್ಕಿನ್ನ ಕೂಡ ಬೇಲೆಯಲ್ಲಿ ಓಡಾಡ್ತಾ ಇದ್ದಾರೆ ಅವ್ರ ನಾಯಕರು. ಅದು ಮಾಹಿತಿ ಇಲ್ಲ ಅನ್ಸುತ್ತೆ ಅವ್ರಿಗೆ. ಹಾಗಾಗಿ ಜನಸಾಮಾನ್ಯರ ದುಡ್ಡು ಇದು. ಇವತ್ತು 2,000 ರೂಪಾಯಿ ನಾ ಟ್ರಕ್ಕಲ್ಲಿ 2,000 ರೂಪಾಯಿ ನೋಟ್ ಇದೆಯೋ 500 ರೂಪಾಯಿ ನೋಟ್ ಇದೆಯೋ ಅನ್ನೋದು ಮಾಹಿತಿನೇ ಇಲ್ಲ ನಿಮ್ಮ ಹತ್ರ, ಯಾರ ಹತ್ರನೋ. ಆದ್ರೆ ಇದೆಲ್ಲವನ್ನು ಕೂಡ ಒಂದ್ ನಿಮಿಷ ಸರ್, ಮಾಹಿತಿ ಇಲ್ಲ. ಹೌದು, ನಮ್ಮ ಹತ್ರ 2,000ನೋ 500 ಮಾಹಿತಿ ಇಲ್ಲ. 400 ಕೋಟಿ ಇರೋದು ನಮ್ಮ ಹತ್ರ ಮಾಹಿತಿ ಇದೆ. ಯಾರ ಹತ್ರ ಮಾಹಿತಿ ಇದೆ? ಇವತ್ತು ವಿರಾಟ್ ಗಾಂಧಿ ಎನ್ನುವಂತ ವ್ಯಕ್ತಿ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ.
400 ಕೋಟಿ ಅಂತ ಕಂಪ್ಲೇಂಟ್ ಅನ್ನ ಮತ್ತೆ ಬರೆಯಕ್ ಸರ್, ಬಂದು ಅಲ್ಲಿ- ಅವನು ಹೇಳಿರುವಂತದ್ದು ಇಲ್ಲ, ಕಂಪ್ಲೇಂಟ್ ನಾನು- ಆದ್ಮೇಲೆ ಬಿಲ್ಡರ್- ಇಲ್ಲ ಇದು 400 ಕೋಟಿ ನಾನು ಅಲ್ಲ ಮಾತಾಡ್ತೀನಿ. 1,000 ಕೋಟಿ ಅನ್ನುವಂತ ಕಂಪ್ಲೇಂಟ್ ನಾವು ಮಾಡಿದ್ದಾನೆ. ಒಂದ್ ನಿಮಿಷ ಸರ್, ಬಿಲ್ಡರ್ ಕಿಶೋರ್ ಸಾಳ್ವೆ ಅಂತ ಹೇಳಿ ಅವರು ಕೂಡ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಆ ದುಡ್ಡು ನಂದಿತ್ತು ಅಂತ ಹೇಳಿ. ಈಗ ಅವರು ನಂದಿತ್ತೋ ಪಕ್ಕದ ಮನೆಯವ್ರದಿತ್ತೋ ಡೀಟೇಲ್ಡ್ ಕೊಡಬೇಕು. ಖಂಡಿತ ತನಿಖೆ ಆಗುತ್ತೆ. 2025 ಒಂದ್ ನಿಮಿಷ ಸರ್, 2025ರಲ್ಲಿ ನಡೆದಿರುವಂತಹ ಈ ರಾಬರಿ ಕೇಸು 2026ಕ್ಕೆ ಬರ್ತಾ ಇದೆ ಅಂತಂದ್ರೆ ನಮ್ಮನ್ನೇನ್ ಮಂಗ ಮಾಡ್ತಾ ಇದ್ದೀರಾ ಬಿಜೆಪಿ ಸೇರ್ಕೊಂಡು? ಕಾರನ್ನು ಮಂಗ ಮಾಡ್ತಾ ಇಲ್ಲ. ಇವತ್ತು ಇದಕ್ಕಾಗಿ ಅವಲೇ SIT ತನಿಖೆಯನ್ನ ರಚನೆ ಮಾಡಿದೆ. ಇದನ್ನ ಯಾರು ಇದರ ಮೂಲ ಯಾರ್ದು, ಎಲ್ಲಿಂದ ಬಂತು ಹಣ, ಹೇಗಾಗಿದೆ ಅನ್ನುವುದನ್ನ ಸದ್ಯದಲ್ಲೇ ಎಲ್ಲರೂ ಏನ್ ಕೂಡ ಹೇಳ್ತೀರಾ ಸರ್ ಕಂಡುಹಿಡಿತಾರೆ. ಇದ್ರ ಬಗ್ಗೆ? ಇದ್ರ ಬಗ್ಗೆ ಯಾರು ಏನ ಮಾಹಿತಿ ಇದೆ ಅದನ್ನ ಸಂಪೂರ್ಣವಾಗಿ ಜನಕ್ಕೆ ತಿಳಿಸುವಂತ ಕೆಲಸ ನಾನು ಆಗುತ್ತೆ. ಕ್ವಶನ್ ಕೇಳ್ಬಿಡ್ತೀನಿ. ಬಾಲಾಜಿ ಅಥವಾ ತಿರುಪತಿ ಯಾವುದೋ ಒಂದು ಕಡೆಯಲ್ಲಿ ಬ್ಲ್ಯಾಕ್ ನ ವೈಟ್ ಮಾಡುವಂತಹ ಒಂದು ಉದ್ದೇಶದಿಂದ ತಗೊಂಡು ಹೋಗ್ಲಾಗಿತ್ತು ಅಂತ ಒಂದ್ ಕಡೆಗಿದೆ. ಒಂದ್ ಕಡೆಗೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಅಂತ ಹೇಳಲಿದೆ. ಆಯ್ತಾ, ಆ ಘಾಟ್ ಹತ್ರ ಬಂದು ಯಾಕೆ ಸ್ಟಾಪ್ ಮಾಡಿ ದುಡ್ಡು ತಗೊಂಡು ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ 2 ಕಿಲೋಮೀಟರ್ 20 ಕಿಲೋಮೀಟರ್ 30 ಕಿಲೋಮೀಟರ್ ಅಲ್ಲಿ ಸಿಗ್ನಲ್ ಸಿಗಲ್ಲ. ಆ ಉದ್ದೇಶದಿಂದ ಅಲ್ಲೇ ಸ್ಕೆಚ್ ಹಾಕಿರೋದು. ಆಮೇಲೆ ನಿಯತ್ತಾಗಿ ದುಡ್ದಿದ್ರೆ, ದಾಖಲೆ ಇದ್ದಿದ್ರೆ, ಯಾವುದೋ ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇಷ್ಟು ದಿನ ಎಳಿತಾನೆ ಇರಲಿಲ್ಲ ಪುಣ್ಯಾತ್ಮ. ಯಾವತ್ತು ತಗೊಂಡು ಹೋಗ್ತಾರೋ ದರೋಡೆ ಆಗುತ್ತೋ ಆಗ್ಲೇ ಮಾತಾಡ್ತಿದ್ದ. ಹಿಂಗಿರ್ಬೇಕಾದ್ರೆ ನೀವು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಗುಬೆ ಕುಡಿಸಕ್ ಕೂತ್ಕೊಂಡ್ರೆ ಜನಸಾಮಾನ್ಯರೇನ್ ಮಂಗ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಅಂದು. ಮೇಡಮ್, ಇವಾಗ ನೀವು ಕ್ವಶನ್ ಕೇಳುವಾಗ ಒಂದು ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಕಾಂಗ್ರೆಸ್ ಮೇಲೆ ಬಿಜೆಪಿ ಮಂಗ ಕೂರ್ಸೋದಲ್ಲ, ಬಿಜೆಪಿ ಮೇಲೆ ಕಾಂಗ್ರೆಸ್ ಮಂಗ ಕೂರ್ಸೋದಲ್ಲ. ಇವಾಗ ಆಳ್ವಿಕೆ ಮಾಡ್ತಿರೋರು ಯಾರು, ಅವ್ರ ಜವಾಬ್ದಾರಿ ಇದೆ. ನೀವು ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಮಂಗ ಕೂರ್ಸಕ್ಕಲ್ಲ. ಕಾಂಗ್ರೆಸ್ ಅವ್ರು ಅಧಿಕಾರ ಮಾಡ್ತಾ ಇದ್ದಿದ್ರೆ ಕಾಂಗ್ರೆಸ್ ಅವ್ರು ಉತ್ತರ ಕೊಡ್ತಾರೆ ಅದಕ್ಕೆ. ಅದು ಬಿಟ್ಬಿಟ್ಟು ನೀವು ಬಿಜೆಪಿ ಅವ್ರು ಆಡಳಿತ ಮಾಡ್ತಾ ಇರೋದು, ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇರೋದು, ಇವತ್ತು 400 ಕೋಟಿ ಬ್ಲ್ಯಾಕ್ ಮನಿ ಸಿಕ್ಕಿದೆ ಅಂತ ಅಂದ್ರೆ ಇದಕ್ಕೆ ಕಾರಣ, ನೇರವಾದ ಕಾರಣ ಇವತ್ತು ಆಳ್ವಿಕೆ ಮಾಡ್ತಿರೋಂಥ ಕೇಂದ್ರ ಸರ್ಕಾರ. ಇದು ಅವ್ರದ್ದು. ಇದಕ್ಕೆ ಫಸ್ಟ್ ಕ್ವಶನ್ ಅದು ಇವ್ರಿಗೆ. ಮತ್ತೆ ಇವ್ರು ನೋಟ್ ಬ್ಯಾನ್ ಮಾಡಿದಾಗ ಏನ್ ಹೇಳಿದ್ರು? ನೋಟ್ ಬ್ಯಾನ್ ಇಂದ ಎಷ್ಟೆಷ್ಟು ಜನಕ್ಕೆ ಎಲ್ಲೆಲ್ಲ ತೊಂದರೆ ಆಯ್ತು. ನೋಟ್ ಬ್ಯಾನ್ ನ ಒಂದೇ ಕಡೆ ಈ ತರ ಸ್ಟಾಕ್ ಮಾಡಬಾರ್ದು. ನಿಮ್ಮ ಮಾಧ್ಯಮದ ಯಾರೋ ಬೇರೆ ಸ್ನೇಹಿತರುಗಳು ನೋಡ್ಬಿಟ್ಟಿದ್ರು, ಚಿಪ್ ಹಾಕ್ಬಿಟ್ಟಿರ್ತಾರೆ, ಅದರಲ್ಲಿ ಒಟ್ಟಿಗೆ ಇಡಬಾರ್ದು, ಒಟ್ಟಿಗೆ ಇಟ್ರೆ ಗೊತ್ತಾಗ್ಬಿಡ್ತದೆ. ಆ ಅದೆಲ್ಲ ಕೂಡ ಮಾಧ್ಯಮದಲ್ಲಿ ಹರಿದಾಡ್ಬಿಡ್ತು. ಅದೆಲ್ಲ ಹರಿದಾಡ್ಬಿಡ್ತು. ಆದ್ರೆ ಇವ್ರಿಗೆ 400 ಕೋಟಿ ಮೇಡಮ್, ಇದು ಪ್ರತಿ ಸಲ ಈ ದುಡ್ಡು ಏನು ಸಿಕ್ಕಿದೆ, ಇದು ಸಾಕಷ್ಟು ಸಲ ಸಿಕ್ಕಿದೆ. ನಿಮಗೆ ಇವಾಗ 25ರಲ್ಲಿ ಆಗಿ ಸಿಕ್ಕಿರೋಂಥದ್ದು 26ರಲ್ಲಿ ಗೊತ್ತಾಗ್ತಿದೆ. ಗೊತ್ತಾಗ್ದಲೇ ಇರೋಂಥದ್ದು ಎಷ್ಟಿದೆಯೋ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಇವತ್ತು ತೆರಿಗೆ ಕಟ್ತಾ ಇರೋರು, ಒಂದ್ ನಿಮಿಷ ನನ್ಗೆ ಹೇಳಕ್ ಬಿಟ್ಬಿಡಿ, ನೀವು ಆಮೇಲೆ ಕ್ವಶನ್ ಕೇಳಿ. ಇವತ್ತು ತೆರಿಗೆ ಕಟ್ತಾ ಇರೋರು ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವ್ರು ಸ್ವಂತ ದುಡ್ದು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ 30% ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. 30% ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲಾ ತೆರಿಗೆಗಳನ್ನ, ಆಸ್ತಿ ತೆರಿಗೆ ಎಲ್ಲದಕ್ಕೂ ತೆರಿಗೆ ಜಾಸ್ತಿ ಮಾಡಿರೋದು ಕರ್ನಾಟಕ ಸರ್ಕಾರ. ಅದನ್ನ ಮಾತಾಡಿ ನೀವು. ಅದನ್ನ ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಅವ್ರು ಜಾಸ್ತಿ ಮಾಡಿದಾರ. 300 ಬಿಜೆಪಿ ಜಾಸ್ತಿ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಮಾಹಿತಿ ಇಲ್ಲ. ಬಿಜೆಪಿ ವಕ್ತಾರರಿಗೆ ಮಾಹಿತಿ ಇಲ್ಲ. ಕೇಂದ್ರ ಸರ್ಕಾರದವರು ಹಾಕೋ ತೆರಿಗೆ ಇವರಿಗೆ ಬಿಜೆಪಿ ಅವರು ಕರ್ನಾಟಕದವರೆಲ್ಲ ತೆರಿಗೆ ಹಾಕರು. ಬಿಜೆಪಿ ಸರ್ಕಾರ ಬಿಜೆಪಿ ವಕ್ತಾರರಿಗೆ ಏನು ಗೊತ್ತಿಲ್ಲ. ನಿಮ್ಮ ಸರ್ಕಾರ ಮಾಡಿರ್ತಕ್ಕಂಥ ತೆರಿಗೆಗಳಿಂದ ಇವತ್ತು ಜನ ಹೈರಾಣಾಗಿದ್ದಾರೆ. ಕೇಂದ್ರ ಸರ್ಕಾರ ತೆರಿಗೆ ಹಾಕಿಲ್ಲ. ಕೇಂದ್ರ ಸರ್ಕಾರ ತೆರಿಗೆ ಹಾಕಿಲ್ಲ.